ಅಂತಿಂತದ್ದಲ್ಲ, ಅತ್ಯಂತ ಸಂಪದ್ಭರಿತವಾದಂಥ ರೆಡ್ ಬಾಕ್ಸೈಡ್ ಗಣಿಗಾರಿಕೆ. ಮಣ್ಣಿನ ರಾಶಿಯಲ್ಲ, ಚಿನ್ನದ ರಾಶಿ. ದಕ್ಷಿಣ ಕನ್ನಡದಲ್ಲಿ ರೆಡ್ ಬಾಕ್ಸೈಡ್ ಅನ್ನುವಂಥ ಗಣಿಗಾರಿಕೆ ನಡೀತಿದ್ರೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಗೊತ್ತಾಗಲ್ಲ, ನಮ್ಮ ಸಂಸದರಿಗೆ ಗೊತ್ತಾಗಲ್ಲ, ಅವರಿಗೆ ವಿಷಯನೇ ಗೊತ್ತಿಲ್ಲ. ಯಾಕಂದ್ರೆ ತಿಂಗಳು ಬಾಕ್ಸ್ ಅವರ ಮನೆಗೆ ಹೋಗುತ್ತಲ್ಲ. ಯಾವ ಪ್ರಮಾಣದಲ್ಲಿ ಈ ರೆಡ್ ಬಾಕ್ಸೈಡ್ನ ಗಣಿಗಾರಿಕೆ ನಡೀತಿದೆ ಅನ್ನುವಂಥದ್ದು ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಇಲ್ಲಿ ಬಿಜೆಪಿಯವರಿಗೂ ಲಂಚ ಹೋಗುತ್ತೆ, ಕಾಂಗ್ರೆಸ್ನವರಿಗೂ ಲಂಚ ಹೋಗುತ್ತೆ, ಎಲ್ರಿಗೂ ಯಾರ್ಯಾರೆಲ್ಲ ಕೈ ಹಾಕ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಲಂಚ ಹೋಗುತ್ತೆ. ಭಯಾನಕವಾಗಿ ರೆಡ್ ಬಾಕ್ಸೈಡ್ ಮಾಫಿಯಾ ನಡೀತಾ ಇದೆ. ಬೆದರಿಕೆಗೆ, ಹಲ್ಲೆಗೆ ಜಗ್ಗದೆ ಮುನ್ನುಗ್ಗಿಯೇ ಬಿಡ್ತು ವಿಜಯ್ ಟೈಮ್ಸ್ನ ಕವರ್ ಸ್ಟೋರಿ ತಂಡ. ಈ ಬಗ್ಗೆ ತನಿಖಾ ವರದಿ ಮಾಡಲು ಹೊರಟ ನಮ್ಮನ್ನ ನೋಡಿ ಅಲ್ಲಿದ್ದ ಲಾರಿಗಳು ಹೇಗೆ ಪರಾರಿಯಾದವು ನೋಡಿ. ರೆಡ್ ಬಾಕ್ಸೈಡ್ ಅನ್ನುವಂಥ ಅತ್ಯಂತ ಸಂಪದ್ಭರಿತವಾದ ಖನಿಜ ಸಂಪತ್ತು. ಮಕ್ಕಳು ಹೊಡಿಯಕ್ ಬರ್ತಾರೆ, ಗೇಟ್ ಲಾಕ್ ಮಾಡಕ್ ಬರ್ತಾರೆ, ಏನು ಗೊತ್ತಿಲ್ಲ ಅವ್ರಿಗೆ. ಎಂಜ ಲಾಕ್ ಮಲ್ಪು, ಈ ಲಾಕ್ ಮಲ್ಪ್ ಮಗ ಮಲ್ಪು. ಇಲ್ಲಿ ನುಗ್ಗೋದೇ ಭಾರಿ ಅಪಾಯ. ಯಾಕಂದ್ರೆ ಇಲ್ಲಿ ಅದೆಷ್ಟೋ ಮಾಧ್ಯಮದವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, ಅದೆಷ್ಟೋ ಜನರ ಮೇಲೆ ಹಲ್ಲೆ ಮಾಡಿದ್ದಾರೆ. ಗಣಿ ಇಲಾಖೆ ಅಧಿಕಾರಿಗಳಂತೂ ಅವರು ಗಣಿ ಇಲಾಖೆ ಅಧಿಕಾರಿಗಳಿಗಿಂತ ಲೂಟಿ ಅಧಿಕಾರಿಗಳು ಅಂತ ಹೇಳ್ಬೋದು. ಅಲ್ಲಿ ದೊಡ್ಡದಾಗಿ ಬೋರ್ಡ್ ಹಾಕಿದಿರಲ್ಲ, CCTV ವಿಜಿಲೆನ್ಸ್ ಅಂತ. ಎಲ್ಲಿದೆ CCTV? ಇವರಿಗೆ ಖಾತ್ರಿ ಕೊಟ್ಟಿದ್ಯಾಕೆ? ಯಾವ ಪುರುಷಾರ್ಥಕ್ಕೆ ಇಲ್ಲಿ ಚೆಕ್ ಪೋಸ್ಟ್ ಹಾಕಿದ್ದು? ಇಂಥ ಪ್ರಕೃತಿಯ ಸಂಪತ್ತು ದೋಚಿ ಲೂಟಿ ಹೊಡಿತಾ ಇದ್ದಾರೆ ಅಂದ್ರೆ ನೀವು ಬೆರಳು ಚಿಪ್ಕೊಂಡು ಕೂತಿದ್ದೀರಾ? ಸಿದ್ದರಾಮಯ್ಯ ಅವರೇ, ಅಂದು ನೀವು ಬಳ್ಳಾರಿಯಲ್ಲಿ ಗಣಿ ಮಾಫಿಯಾ ನಡೀತಾ ಇದೆ ಅಂತ ಹೇಳ್ಕೊಂಡು ಬೆಂಗಳೂರಿನಿಂದ ಬಳ್ಳಾರಿಯವರೆಗೆ ಪಾದಯಾತ್ರೆ ಮಾಡಿ ಅಧಿಕಾರದ ಗದ್ದುಗೆಗೇರಿದ್ರಿ. ಆದ್ರೆ ಈಗ ನೀವು ಅಧಿಕಾರದಲ್ಲೇ ಇದ್ದೀರಾ. ನಿಮ್ಗೊಂದು ಸವಾಲನ್ನ ಹಾಕ್ತಾ ಇದ್ದೀನಿ. ಅದು ಗಣಿಯನ್ನ ಕದ್ದು ಮುಚ್ಚಿ ನಡೆಸಿ ಅಕ್ರಮವಾಗಿ ನಮ್ಮ ನಾಡಿನ ಸಂಪತ್ತನ್ನ ತಗೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಈ ಮಾಫಿಯಾವನ್ನ ತಡೆಯುವ ತಾಕತ್ತು ಜಿಲ್ಲಾಧಿಕಾರಿಗಳಿಗೂ ಇಲ್ಲ, ಗಣಿ ಅಧಿಕಾರಿಗಳಿಗೂ ಇಲ್ಲ, ಯಾವ ಪೊಲೀಸರಿಗೂ ಇಲ್ಲ. ಈಗ ಈ ಸವಾಲನ್ನ ಸ್ವೀಕರಿಸಿ, ಒಂದು ವೇಳೆ ನಿಮ್ಗೆ ತಾಕತ್ತಿದ್ರೆ ಈ ಮಾಫಿಯಾವನ್ನ ನಿಲ್ಲಿಸಿ. ಈ ರೆಡ್ ಬಾಕ್ಸೈಡ್ ಅನ್ನುವಂಥ ಗಣಿ ಮಾಫಿಯಾದಲ್ಲಿ ಯಾವ ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ, ಯಾವ ರಾಜಕಾರಣಿಯ ಕೈವಾಡ ಇದೆ, ಯಾರೆಲ್ಲ ಈ ಸೇರ್ಕೊಂಡು ಇಂಥ ಒಂದು ಮಾಫಿಯಾ ಮಾಡ್ತಿದ್ದಾರೆ ಅನ್ನೋದ್ರ ಲೈವ್ ಚಿತ್ರಣ ಕೊಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ನಾನು ವಿಜಯಲಕ್ಷ್ಮಿ ಶಿಬರೂರು. ಮಕ್ಕಳು ಹೊಡಿಯಕ್ ಬರ್ತಾರೆ, ಗೇಟ್ ಲಾಕ್ ಮಾಡಕ್ ಬರ್ತಾರೆ, ಏನು ಗೊತ್ತಿಲ್ಲ ಅವ್ರಿಗೆ. ಅವ್ನು ಹೇಳ್ತಾ ಇದ್ದಲ್ಲ, ಇಷ್ಟೊತ್ತು ಹೇಳ್ತಾ ಇದ್ದಲ್ಲ ಗೇಟ್ ಲಾಕ್ ಮಾಡ್ತೀನಿ ಅಂತ. ಮಾಡಿಸಿ ಇವಾಗ ನೋಡೋಣ. ಎಂಜ ಲಾಕ್ ಮಲ್ಪು, ಈ ಲಾಕ್ ಮಲ್ಪ್ ಮಗ ಮಲ್ಪು. ಎಸ್, ಹೀಗೆ ಫೈಟಿಂಗ್ ಮಾಡ್ತಾನೆ ನುಗ್ಗದು ಆ ಅಕ್ರಮ ಅಡ್ಡದೊಳಗೆ. ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಧಮಕಿ ಬರ್ತವೆ. ಅಂಥ ಅಪಾಯಕಾರಿ ಅಕ್ರಮ ರೆಡ್ ಬಾಕ್ಸೈಡ್ ಗಣಿ ಪ್ರದೇಶ ಅದು. ಆದರೂ ಈ ನಾಡಿನ ಸಂಪತ್ತು ಲೂಟಿ ಮಾಡುತ್ತಿರುವ ಖದೀಮರ ಬಣ್ಣ ಬಯಲು ಮಾಡಲು ಬೆದರಿಕೆಗೆ, ಹಲ್ಲೆಗೆ ಜಗ್ಗದೆ ಮುನ್ನುಗ್ಗಿಯೇ ಬಿಡ್ತು ವಿಜಯ್ ಟೈಮ್ಸ್ನ ಕವರ್ ಸ್ಟೋರಿ ತಂಡ. ದಕ್ಷಿಣ ಕನ್ನಡದಲ್ಲಿ ರೆಡ್ ಬಾಕ್ಸೈಡ್ ಅನ್ನುವಂಥ ಗಣಿಗಾರಿಕೆ ನಡೀತಿದ್ರೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಗೊತ್ತಾಗಲ್ಲ, ನಮ್ಮ ಸಂಸದರಿಗೆ ಗೊತ್ತಾಗಲ್ಲ. ಯಾವ ಪ್ರಮಾಣದಲ್ಲಿ ಈ ರೆಡ್ ಬಾಕ್ಸೈಡ್ನ ಗಣಿಗಾರಿಕೆ ನಡೀತಿದೆ ಅನ್ನುವಂಥದ್ದು ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಒಂದೇ ಒಂದು ರೂಪಾಯಿ ರೆಡ್ ರಾಯಲ್ಟಿ ಕೊಡದೆ ಇವರು ಇಷ್ಟೊಂದು ದೊಡ್ಡ ಪ್ರಮಾಣದ ಗಣಿಗಾರಿಕೆಯನ್ನು ಮಾಡ್ತಿದ್ದಾರೆ. ಇಲ್ಲಿನ ಮಣ್ಣನ್ನು ತಗೊಂಡೋಗೋದು, ಇದು ಈ ಮಣ್ಣು ರಿಚ್ ರೆಡ್ ಬಾಕ್ಸೈಡ್ ಇರುವಂಥದ್ದು. ಈ ಸ್ಪಾಟಿಂದ ಇವರು ಮಣ್ಣು ಎತ್ತುತ್ತಾರೆ. ಈ ಮಣ್ಣನ್ನು ಅಕ್ರಮವಾಗಿ ರಾಜಾರೋಷವಾಗಿ ತಮಿಳುನಾಡು, ಆಂಧ್ರ ಪ್ರದೇಶಕ್ಕೆ 10 ವೀಲರಲ್ಲಿ ಸಾಗಿಸ್ತಾರೆ.
ಆದರೆ ಇವರು ಇಷ್ಟೊಂದು ಕಳೆದ 5 ವರ್ಷದಿಂದ ನಿರಂತರವಾಗಿ ಗಣಿಗಾರಿಕೆ ಮಾಡ್ತಾ ಇದ್ರು ಕೂಡ ನಮ್ಮ ನಾಲಾಯಕ ಡಿಸಿಗೆ, ನಮ್ಮ ನಾಲಾಯಕ MLAಗೆ, ನಮ್ಮ ನಾಲಾಯಕ MP ಗಳಿಗೆ ಮಾತ್ರ ಕಣ್ಣಿಗೆ ಕಾಣ್ತಾ ಇಲ್ಲ. ಇಂಥ ಪ್ರಕೃತಿಯ ಸಂಪತ್ತು ಲೂಟಿ ಹೊಡಿತಾ ಇದ್ದಾರೆ ಅಂದ್ರೆ ನೀವು ಬೆರಳು ಚಿಪ್ಕೊಂಡು ಕೂತಿದ್ದೀರಾ. ಕರ್ನಾಟಕ ಕೇರಳ ಗಡಿಯಲ್ಲಿ ನಡೆಯುತ್ತಿರುವ ಅಕ್ರಮ ಲ್ಯಾಟ್ರೈಟ್ ಅಥವಾ ರೆಡ್ ಬಾಕ್ಸೈಡ್ ಮಾಫಿಯಾದ ಬಣ್ಣ ಬಯಲು ಮಾಡಲು ಮುಂದಾದ ಕವರ್ ಸ್ಟೋರಿ ತಂಡಕ್ಕೆ ನಿರಂತರ ಅಡ್ಡಿ ಆತಂಕಗಳು ಎದುರಾದವು. ಮಕ್ಳು ಹೊಡಿಯಕ್ ಬರ್ತಾರೆ, ಗೇಟ್ ಲಾಕ್ ಮಾಡಕ್ ಬರ್ತಾರೆ, ಏನ್ ಗೊತ್ತಿಲ್ಲ ಅವ್ರಿಗೆ. ಅವ್ನು ಹೇಳ್ತಾ ಇದ್ದಲ್ಲ, ಇಷ್ಟೊತ್ತು ಹೇಳ್ತಾ ಇದ್ದಲ್ಲ ಗೇಟ್ ಲಾಕ್ ಮಾಡ್ತೀನಿ ಅಂತ. ಮಾಡಿಸಿ ಇವಾಗ ನೋಡೋಣ. ಎಂಜ ಲಾಕ್ ಅಪ್ ಮಲ್ಪು ಈ ಲಾಕ್ ಮಲ್ಪ್ ಮಗ ಮಲ್ಪು ಎಂಜ ಲಾಕ್ ಅಪ್ಡು ಎಂಜ ಲಾಕ್ ಅಪ್ ಮಲ್ಪು ಈ ಲಾಕ್ ಮಲ್ಪ್ ಮಗ ಮಲ್ಪು ಲಾಕ್ ನೀನೆಲ್ಲ ಮಲ್ಪರ ಹಿಂಗೆ ಗೊತ್ತುಂಡು ಅವ ಮಲ್ಪ ಈ ಲಾಕ್ ಏತು ಮಲ್ಪ ಲಾಕ್ ಏನು ಲಾಕ್ ಮಾಡ್ತೀರಾ ನೀವು? ಬನ್ನಿ ಬನ್ನಿ, ನೀವು ಲಾಕ್ ಮಾಡಲಿ. ಎಷ್ಟು ಲಾಕ್ ಮಾಡ್ತಾನೆ ನಾನು ನೋಡ್ತೀನಿ. ಇದು ಕೆಂಪು ಕಲ್ಲಿನ, ನೀವು ನೋಡ್ಬೋದು ಇದರ ಎಂಥ ಭಯಾನಕವಾಗಿದೆ ಈ ಮಾಫಿಯಾ ಅನ್ನೋದನ್ನು ನೀವು ವಿಜುವಲಲ್ಲಿ ನೋಡ್ಬೋದು. ಇಲ್ಲಿ ನುಗ್ಗೋದೇ ಭಾರಿ ಅಪಾಯ. ಯಾಕಂದರೆ ಇಲ್ಲಿ ಅದೆಷ್ಟೋ ಮಾಧ್ಯಮದವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, ಅದೆಷ್ಟೋ ಜನರ ಮೇಲೆ ಹಲ್ಲೆ ಮಾಡಿದ್ದಾರೆ. ಯಾಕಂದರೆ ಇವರು ಮಾಡ್ತಿರೋದು ಅಕ್ರಮ. ಈ ಅಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದಾರೆ. ಪೊಲೀಸರೇ ಸಾಥ್ ಕೊಡ್ತಾರೆ. ಇಲ್ಲಿನ SI ಹೇಳ್ತಾರೆ ಇಲ್ಲ ಇದು ಇವರಿಗೆ ಪರ್ಮಿಷನ್, ನಾವು ಎಷ್ಟೇ ದಾಖಲೆ ತೋರಿಸಿದ್ರು ಕೂಡ ಪರ್ಮಿಷನ್ ಇದೆ ಅಂತಾರೆ. ಅಂದರೆ ಇಲ್ಲಿ ಯಾರಿಗೂ ಕೂಡ ಸುರಕ್ಷತೆ ಇರಲ್ಲ. ಗಣಿ ಅಧಿಕಾರಿಗಳಲ್ಲ, ಗಣಿ ಲೂಟಿಕೋರರು. ರೆಡ್ ಬಾಕ್ಸೈಡ್ ಗಣಿಗಾರಿಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಿದೆ ಅಂತ ಇಷ್ಟು ಗೊಬ್ಬೆ ಹಾಕಿದ್ರೂ ಕೂಡ ನಮ್ಮ ಗಣಿ ಇಲಾಖೆ ಅಧಿಕಾರಿಗಳಿಗೆ, ಆ ಗಣಿ ಇಲಾಖೆ ಅಧಿಕಾರಿಗಳಂತೂ ಅವರು ಗಣಿ ಇಲಾಖೆ ಅಧಿಕಾರಿಗಳಿಗಿಂತ ಲೂಟಿ ಅಧಿಕಾರಿಗಳು ಅಂತ ಹೇಳ್ಬೋದು. ಈ ಬೆಟ್ಟ ಗುಡ್ಡಗಳನ್ನು ನೋಡಿ, ಯಾವ ರೀತಿ ಬೆಟ್ಟ ಗುಡ್ಡಗಳ, ಇದು ಎಲ್ಲವೂ ಸರ್ಕಾರಿ ಜಾಗದ ಒಳಗು. ಈ ಜಾಗದಲ್ಲಿ ಇವರು ನಕಲಿ ದಾಖಲೆಗಳನ್ನು ಮಾಡಿ ಅಕ್ರಮವಾಗಿ ಗಣಿಗಾರಿಕೆ ಮಾಡೋಕ್ಕೆ ಈ ರೀತಿ ಅವಕಾಶ ಮಾಡಿಕೊಡ್ತಿದ್ದಾರೆ. ಎಲ್ಲಿ ನೋಡಿದ್ರೂ ಕೂಡ ಬೆಟ್ಟ ಗುಡ್ಡಗಳ ಗಣಿಗಾರಿಕೆ ನಡೀತಿದೆ. ಮೇಲ್ನೋಟಕ್ಕೆ ಇದು ಕೆಂಪು ಕಲ್ಲಿನ ಗಣಿಗಾರಿಕೆ ಥರ ಕಾಣುತ್ತೆ, ಆದರೆ ನಡೀತಿರುವುದು ರೆಡ್ ಬಾಕ್ಸೈಡ್ ಗಣಿಗಾರಿಕೆ. ಕಾಂಗ್ರೆಸ್, BJP, JDS ಎಲ್ಲರೂ ಅಕ್ರಮದಲ್ಲಿ ಭಾಗಿ. ಈಗ ನಾವು ಬಂದಿದ್ದೇ ತಡ, ಎಲ್ಲರೂ JCBನ ಬಿಟ್ಟು ಓಡೋದ್ರು ನೋಡಿ. ಆವಾಗ ಅಷ್ಟು ರಭಸವಾಗಿ ಕೆಲಸ ಮಾಡ್ತಿತ್ತು, ಎಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಈಗ ಎಲ್ಲ ಈ ರೀತಿ ಮಣ್ಣು ತೆಗೆಯೋದು, ಮಣ್ಣು ಸಾಗಿಸೋದು, ಹೋಗೋದು. ಇದರಲ್ಲಿ BJPಯವರು ಇದ್ದಾರೆ, ಕಾಂಗ್ರೆಸ್ನವರು ಇದ್ದಾರೆ. ಎಲ್ಲರೂ ಸೇರಿಕೊಂಡು, ಎಲ್ಲರೂ ಒಟ್ಟಾಗಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ರೆಡ್ ಬಾಕ್ಸೈಡ್ ಗಣಿಯನ್ನು ಲೂಟಿ ಹೊಡಿತಿದ್ದಾರೆ. ಆದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಲೂಟಿ ಆಗ್ತಿದ್ರೂ ಕೂಡ ಯಾವೊಬ್ಬನೂ ಕೂಡ ತಸಕ್ ಪುಸಕ್ ಅಂತ ಇದು ಬರೀ ಮಣ್ಣಲ್ಲ, ಚಿನ್ನದ ಗಣಿ. ಇದುವೇ ಇನ್ನೊಂದು ರೆಡ್ ಬಾಕ್ಸೈಡ್ ರಾಶಿ ಹಾಕಿರುವಂಥ ಜಾಗ. ಇದು ನೋಡಿ, ಇಲ್ಲೆಲ್ಲ ಇದು ಗಣಿ ಸಂಪತ್ತಿರುವಂಥ ಜಾಗ. ಇದು ಏನಂದರೆ ಒಂಥರ ಮಾಫಿಯಾ ಮಾಡ್ಕೊಂಡು ಕೂತಿದ್ದಾರೆ. ಯಾಕಂದರೆ ಇವರನ್ನು ಹೇಳುವವರು ಕೇಳುವವರು ಯಾರೂ ಇಲ್ಲ. ಇವರು ಮಾಡಿದ್ದೇ ಮನ್ಮಾನಿ. ಯಾರಾದರೂ ಸ್ವಲ್ಪ ಮಾತಾಡಿದ್ರೆ ಅವರ ಬಾಯಿಗೆ ಒಂದಿಷ್ಟು 4 ಬಿಸ್ಕಿಟ್ ಹಾಕಿದ್ರೆ ಅವ್ರು ಬಾಯಿ ಮುಚ್ಕೊಂಡು ಕೂಡ್ತಾರೆ ಅಂತ. ಆದರೆ ಇದು ಮಣ್ಣಿನ ರಾಶಿಯಲ್ಲ, ಚಿನ್ನದ ಗಣಿ. ಇದು ಚಿನ್ನದ ಗಣಿ, ನಮ್ಮ ನಾಡಿನ ಚಿನ್ನದ ಗಣಿ. ಇದು ರೆಡ್ ಬಾಕ್ಸೈಡ್ನ ರಾಶಿ. ಇದು ಇವರು ಅಲ್ಲಿಂದ ತೊಗೊಂಡೋಗಿ ಇಲ್ಲಿ ತಂದು ಹಾಕ್ತಾರೆ. ಇಲ್ಲಿಂದ ಇನ್ನೊಂದು ಕಡೆ ಹೋಗುತ್ತೆ, ಅಲ್ಲಿ ಮತ್ತೆ ಡಂಪ್ ಆಗುತ್ತೆ. ಅಲ್ಲಿಂದ ನೀಟಾಗಿ ಪ್ಯಾಕ್ ಮಾಡಿಕೊಂಡು ಇವರು ಗಡಿ ದಾಟಿಸ್ಬಿಡ್ತಾರೆ. ಇದು ಅಕ್ರಮ. ಯಾಕಂದರೆ ನಮ್ಮ ನಾಡಿನ ಗಣಿ ಪರವಾನಿಗೆ ಇಲ್ಲ, ರೆಡ್ ಬಾಕ್ಸೈಡ್ ಗಣಿಗಾರಿಕೆ ಮಾಡ್ತಿದ್ದೀವಿ ಅಂತೆಲ್ಲ ಏನೂ ಇಲ್ಲದೆ ಮಣ್ಣು ತಗೊಂಡು ಹೋಗ್ತಿದ್ದೀವಿ ಅಂತ ಹೇಳಿ ನಮ್ಮ ನಾಡಿನ ಜನತೆಯ ಬಾಯಿಗೆ ಮಣ್ಣು ಹಾಕ್ತಿದ್ದಾರೆ ಈ ಅಧಿಕಾರಿಗಳು ಮತ್ತು ಈ ಮಾಫಿಯಾ ಮಂದಿ. ಇದು ಪಕ್ಕಾ ನಮ್ಮ ಸರ್ಕಾರಕ್ಕೆ, ನಮ್ಮ ಜನರಿಗೆ ಬಾಯಿಗೆ ಮಣ್ಣು ಹಾಕುವ ಕೆಲಸ. ಅಂದರೆ ಏನಿದು ಚಿಕ್ಕ ಪುಟ್ಟ ವ್ಯವಹಾರ ಅಲ್ಲ, ದೊಡ್ಡ ವ್ಯವಹಾರ, ಅಂತಾರಾಜ್ಯ ಕಳ್ಳತನ. ಇಂಥ ಅಂತಾರಾಜ್ಯ ಕಳ್ಳತನ ಆಡ್ತಿದ್ರೆ ನಮ್ಮ ಪೊಲೀಸರೇನು ಚಳ್ಳೆ ಹಣ್ಣು ತಿಂತಿದ್ದಾರಾ? ಹೌದೇನ್ರಿ? ನಾವು ವರ್ಕಾಡಿಯನ್ನು ಕೇರಳ ಗ್ರಾಮದಲ್ಲಿ ನಡೆಯುತ್ತಿರುವ ಅಕ್ರಮ ಗಣಿಗಾರಿಕಾ ಪ್ರದೇಶಕ್ಕೂ ನುಗ್ಗಿದ್ವಿ. ಇಲ್ಲಿ ರೆಡ್ ಬಾಕ್ಸೈಡ್ ಗಣಿ ಲೂಟಿ ಮಾಡಿ ಕರ್ನಾಟಕದ ನಕಲಿ ಪರ್ಮಿಟ್ ಬಳಸಿ ಇವರು ಆಂಧ್ರ, ತಮಿಳುನಾಡಿಗೆ ಗಣಿಯನ್ನು ರವಾನಿಸ್ತಾರೆ. ನೋಡಿಲೆ ಯಾವ ರೀತಿ ಲಾರಿಗಳೆಲ್ಲ ಈಗ ನೋಡಿ, ಎಲ್ಲ AP ಗಾಡಿ ನೋಡಿ, AP ನಂಬರ್ ಗಾಡಿಗಳು, AP ಗಾಡಿ ನಂಬರ್ಗಳು. ಇಲ್ಲೇನು ಮಾಡ್ತೀವಿ, ಏನು ಮಾಡ್ತೀವಿ,
ನೋಡಿ ಎಲ್ಲ ಲಾರಿಗಳು ಹೇಗೆ ಇವತ್ತು ಓಡ್ತಾ ಇವೆ ಅಂತಂದರೆ ನೋಡಿ ಎಲ್ಲ ಹೋಗ್ತಾ ಇವೆ. ಯಾಕೆ ಹೋಗ್ತಾ ಇವೆ ಅಂದರೆ ಇವರು ನಿಜವಾಗ್ಲೂ ಕೂಡ ಬನ್ನಿ ಎಲ್ಲಿಂದ ಹೋಗ್ತೀವಿ ಅಂತ ನಾನು ತೋರಿಸ್ತೀನಿ ಬನ್ನಿ. ನೋಡಿ ಈಗ ಇದು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಈಗ ಅಷ್ಟು ದೊಡ್ಡ 10 ವೀಲರ್ಸ್ ನೀವು ನೋಡಿದ್ರಲ್ಲ ಹೇಗೆ ಹೋಗ್ತಾ ಇವೆ, ಹೇಗೆ ಓಡ್ತಾ ಇವೆ ಅಂದರೆ ನೀವು ಕಾನೂನುಬದ್ಧವಾಗಿ ನಿಮ್ದೆಲ್ಲ ಚಟುವಟಿಕೆಗಳು ಕಾನೂನುಬದ್ಧವಾಗಿ ಇದೆ ಅಂದರೆ ಏನಕ್ಕೆ ಓಡಬೇಕು? ಯಾಕೆ ಓಡ್ತೀರಾ? ನೀವು ಹೇಳಿದ್ರಲ್ಲ ನಾನೇ ಬಾಸ್ ಇಲ್ಲಿಗೆ ಅಂತ. ಈ ಗುಡ್ಡ ಬೆಟ್ಟಕ್ಕೆ ಬಾಸ್ ಆದವರಾದರೆ ಬಾಸ್ ಅಂತಾರೆ, ಮುಂದೆ ನಿಂತ್ಕೊಂಡು ನಮ್ಮ ಹತ್ರ ಮಾತಾಡಬೇಕು. ನಮ್ಮನ್ನು ಲಾಕ್ ಮಾಡ್ತೀವಿ, ನಮ್ಮ ಮೇಲೆ ಹಲ್ಲೆ ಮಾಡಕ್ಕೆ ಬರ್ತಾರೆ. ಆದರೆ ಈಗ ಕಳ್ಳರ ಹಾಗೆ ಓಡ್ತಾ ಇದ್ದಾರೆ. ಆ ಚೆಕ್ ಪೋಸ್ಟ್ ಪೊಲೀಸ್ ಮಾತ್ರ ನಿದ್ದೆ ಮಾಡ್ತಾ ಇದ್ದಾನೆ. ಅವನಿಗೆ ಇಷ್ಟು ದೊಡ್ಡ ಲಾರಿಗಳು ಇಲ್ಲಿಂದ ಯಾಕೆ ಆ ಕಡೆ ಹೋಗ್ತಾ ಇವೆ, ಯಾಕೆ ಆ ಕಡೆಯಿಂದ ಬರ್ತಾ ಇವೆ ಅವನಿಗೆ ಏನೂ ಗೊತ್ತಿಲ್ಲ. ಯಾಕಂದರೆ ಅವನ ಕೈಯೂ ಬಿಸಿಯಾಗಿರುತ್ತೆ. ಇವರು ಎಲ್ಲರೂ ಇವರ ಹಿಂದೆ ಇದ್ದಾರೆ. ಚೆಕ್ ಪೋಸ್ಟ್ ಅನ್ನೋ ಜೋಕ್ ಕೇಳಿ. ಈ ಕರ್ನಾಟಕದಲ್ಲಿ ನಾನು ಚೆಕ್ ಪೋಸ್ಟ್ ತೋರಿಸ್ತೀನಿ. ಇವರು ವೀರರು ಧೀರರು ಆಗಿರುವಂಥ ನಮ್ಮ ಕರ್ನಾಟಕ ಪೊಲೀಸರದ್ದು ಒಂದು ಚೆಕ್ ಪೋಸ್ಟ್ ಇದೆ ನೋಡಿ. ಇನ್ನು ವೀರ ಧೀರ ಅಲ್ಲಿ ಕೂತಿದ್ದಾನೆ. ಅವನು ಪಾಪ ಮೊಬೈಲಲ್ಲಿ ಫುಲ್ ಬ್ಯುಸಿಯಾಗಿದ್ದಾನೆ. ಲಾರಿ ಎಲ್ಲ ಆನೆ ಹೋದರೂ ಅವನಿಗೆ ಗೊತ್ತಾಗಲ್ಲ ನೋಡಿ, ಫುಲ್ ಬ್ಯುಸಿಯಾಗಿದ್ದಾನೆ. ಈಗ ಅವನ ಹತ್ರ ಕೇಳಿದ್ರೆ ಅವನಿಗೆ ಲಾರಿ ಹೋಗಿರೋದೇ ಗೊತ್ತಿರಲ್ಲ. ಕೇಳೋಣ ನಡಿ. ಹಾಂ, ನಮ್ಮಲ್ಲೇ ಕೇಳ್ತಾನೆ. CCTV ಬೇರೆ ಕಣ್ಗಾವಲು ಇದೆಯಂತೆ, ನೋಡೋಣ ಅದು ಎಲ್ಲಿ CCTV ಇದೆ ಅಂತ. ಆ CCTV ಫುಟೇಜು ಕೇಳ್ಬೋದು ನಾವು. ಆ ಕಡೆ ಭಾಗ ಯಾವುದು? ಕೇರಳ. ಈ ಕಡೆ ಸರ್ ಕರ್ನಾಟಕದಿಂದ ಕೇರಳಕ್ಕೆ ಏನಾದರೂ ಅಥವಾ ಕೇರಳದಿಂದ ಕರ್ನಾಟಕಕ್ಕೆ ಏನಾದರೂ ಲಾರಿಗಳು ಹೋಗ್ತಾ ಇರ್ತಾವಲ್ಲ, ಅದು ಕಾಣುತ್ತಾ ನಿಮಗೆ? ಈಗ ಲಾರಿಗಳು ಹೋಗ್ತಾವಲ್ಲ 10 ವೀಲರ್ಗಳು, ಅದು ಹೋಗೋದು ಬರೋದು ಏನಾದರೂ ಕಾಣುತ್ತಾ? ಅಲ್ಲ, ಈ ಚೆಕ್ ಪೋಸ್ಟ್ ಪಾಸ್ ಆಗುತ್ತೆ. ಅದನ್ನು ಕೇಳುವ ಪ್ರಶ್ನೆ ನಿಮಗೆ ಕೇಳುವಂಥ ಅಧಿಕಾರ ಇದೆಯಾ ನಿಮಗೆ? ಚೆಕ್ ಪೋಸ್ಟಲ್ಲಿ ಕೂತವರಿಗೆ ನಿಮಗೆ ಅಧಿಕಾರ ಇದೆಯಾ ಸರ್? ಯಾಕೆ ಹೋಗ್ತಿದೆ ನಿಂದು ಗಾಡಿ, ಯಾಕೆ ಬರ್ತಿದೆ, ಅದು AP ಗಾಡಿ, ತಮಿಳ್ನಾಡು ಗಾಡಿ, ಯಾಕೆ ಹೋಗ್ತಿದೆ, ಯಾಕೆ ಬರ್ತಿದೆ ಅಂತ ನೀವು ಕೇಳ್ತೀರಾ? ಅಲ್ಲಲ್ಲ, ಸಿವಿಲ್ ಪ್ರಶ್ನೆ ಅಲ್ಲ ಸರ್. ಯಾರಾದರೂ ಆಗಲಿ, ಸಿವಿಲ್ ಆಗಲಿ ಏನಾಗಲಿ, ಚೆಕ್ ಪೋಸ್ಟ್ ಅಂತ ಮಾಡ್ಕೊಂಡು ಕೂತಿದ್ದೀರಲ್ಲ ಸರ್. ವಾಟ್ ಈಸ್ ಮೀನಿಂಗ್ ಆಫ್ ಚೆಕ್ ಪೋಸ್ಟ್? ಚೆಕ್ ಪೋಸ್ಟ್ ಅಂದ್ರೇನು ಸರ್? ಚೆಕ್ ಪೋಸ್ಟ್ ಅಂದ್ರೆ ಏನಾದರೂ ಏನು ಇಲ್ಲಿಂದ ಅಲ್ಲಿ ಗಡಿ ದಾಟುವಾಗ, ಗಾಡಿಯಿಂದ ಈ ಕಡೆ ಬರುವಾಗ ಏನು ಅಂತ ಕೇಳಬೇಕು ಅಲ್ವಾ ಸರ್? ಮಣ್ಣು ಅಷ್ಟು ದೊಡ್ಡದಾಗಿ 10 ವೀಲರಲ್ಲಿ ಪಾಸ್ ಆಗುತ್ತಲ್ಲ, ಈಗ ಹಿಂಗೆ ಪಾಸ್ ಆಗ್ತದಲ್ಲ ಸರ್. ಈಗ ನಮ್ಮ ನೋಡ್ಕೊಂಡು ಒಂದಷ್ಟು ಲಾರಿಗಳು ಪಾಸ್ ಆದ್ವಲ್ಲ, ಅದನ್ನು ಕೇಳಿದರೆ ಯಾವತ್ತಾದರೂ 5 ವರ್ಷದಿಂದ ಯಾವತ್ತಾದರೂ ಕೇಳಿದ್ರೆ ಏನಪ್ಪ ನೀನು ಮಾಡ್ತಿದ್ಯಾ ಅಂತ ಕೇಳತಾನೆ ಸರ್. ಇದು ಕರ್ನಾಟಕ ಅಲ್ವಾ? ಕೇರಳದಿಂದ ಒಂದು ಗಣಿ ಅಥವಾ ಒಂದು ತುಂಡು ಕಲ್ಲು ಹೋಗುತ್ತೆ, ಒಂದು ತುಂಡು ಮಣ್ಣು ಹೋಗುತ್ತಂದ್ರು ಅದನ್ನು ಪ್ರಶ್ನಿಸುವ ಹಕ್ಕು ನಿಮ್ಗಿಲ್ವಾ ಸರ್? ಬಳ್ಳಾರಿಯಲ್ಲಿ ಆಗಿರೋದು ಗೊತ್ತಲ್ಲ ಸರ್ ನಿಮಗೆ? ಬಳ್ಳಾರಿಯಲ್ಲಿ ಒಂದು ದೊಡ್ಡ ಗಣಿಗಾರಿಕೆ ಆಯಿತು. ಯಾರ್ಯಾರು ಒಳಗೆ ಹೋದ್ರು ಅಂತ ಗೊತ್ತು. ಅದರಲ್ಲಿ ನೀವು ಒಬ್ಬರು ಭಾಗಿಯಾಗ್ತೀರಾ. ಇಲ್ಲಿ ನಡೀತಿರುವಂಥ ಈ ಅಕ್ರಮ ಏನು ಮಣ್ಣು ಗಣಿಗಾರಿಕೆ ಆಗ್ತಾ ಇದೆ, ಈಗ ರೆಡ್ ಬಾಕ್ಸೈಡ್ ಏನು ಗಣಿಗಾರಿಕೆ ಆಗ್ತಿದೆ, ಅದರಲ್ಲಿ ನೀವು ಒಬ್ಬರು ಪಾತ್ರಧಾರಿ ಆಗ್ತೀರಾ. ಯಾಕಂದ್ರೆ ನಿಮ್ಮ ಸಮ್ಮುಖದಲ್ಲೇ CCTV ಇದೆ ಅಂತಿರಲ್ಲ, ಎಲ್ಲಿದೆ ಸರ್ CCTV ಎಲ್ಲಿದೆ ಸರ್? CCTV ಎಲ್ಲಿದೆ ಸರ್? ಅಲ್ಲಿ ದೊಡ್ಡದಾಗಿ ಬೋರ್ಡ್ ಹಾಕಿದ್ದೀರಲ್ಲ CCTV ವಿಜಿಲೆನ್ಸ್ ಅಂತ, ಎಲ್ಲಿದೆ CCTV? ಕೇರಳ ಬಾರ್ಡ್ರಿಂದ ಕರ್ನಾಟಕ ಬಾರ್ಡ್ರಿಗೆ ಆ ಪ್ರಮಾಣದಲ್ಲಿ ಮಣ್ಣು ಹೋಗ್ತಾ ಇದೆ, ಗಣಿ ಹೋಗ್ತಾ ಇದೆ. ಅದು ಗಣಿ ಅಂತ ನಿಮ್ಗೆ ಗೊತ್ತಿರಲಿಲ್ವ ಸರ್? ಸರ್ ನೀವಾದರೂ ಪ್ರಶ್ನೆ ಮಾಡಿ ಸರ್. ನಾನು ಮಾಧ್ಯಮದೊಳಗೆ ಪ್ರಶ್ನೆ ಮಾಡ್ತಿದ್ದೀನಿ, ಆ ಉತ್ತರ ಕೊಡಿ ನನಗೆ. ನೋಡಿ, ಈ ನಮ್ಮ ಪೊಲೀಸರು ಚೆಕ್ ಪೋಸ್ಟ್ ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಅಂತ ಹೇಳ್ಕೊಂಡು ಒಂದು ಬೋರ್ಡ್ ಹಾಕೊಂಡು ಇಲ್ಲಿ ಚೆಕ್ ಪೋಸ್ಟ್ ಮಾಡಿದ್ದಾರೆ. ಆ ಕಡೆ ಕೇರಳ ಭಾಗ, ಈ ಕಡೆ ಕರ್ನಾಟಕದ ಭಾಗ. ಕಾಮಿಡಿ ಅಂದರೆ ಇಲ್ಲಿ ಮುಂದೆನೇ ಹಾಕಿದ್ದಾರೆ ಏನಂತಂದರೆ CCTV ಕಣ್ಗಾವಲು ಇದೆ ಅಂತ ಇಷ್ಟು ದೊಡ್ಡ ಬೋರ್ಡ್ ಹಾಕಿದ್ದಾರೆ. ಅವ್ರ ಹತ್ರನೇ ಕೇಳಿದೆ ಎಲ್ಲಿದೆಪ್ಪ CCTV ಅಂತ. CCTV ಎಲ್ಲಿ ಅಂದರೆ CCTV ಅವರಿಗೆ ಗೊತ್ತಿಲ್ಲ ಎಲ್ಲಿದೆ ಅಂತ. ನಾನು ಈ ಪಪ್ಪಾಯ ಮರ ನೋಡ್ತಿದ್ದೀನಿ, ಇಲ್ಲೆಲ್ಲಾದರೂ ಸಿಕ್ಕಿಸಿದಾರಾ ಅಂತ. ಪಪ್ಪಾಯ ಮರಕ್ಕೋ ಅಲ್ಲ ಅಡಿಕೆ ಮರಕ್ಕೆ ಏನಾದರೂ ಸಿಕ್ಕಿಸಿದಾರಾ ಅಂತ ಸುಳ್ಳು ಹೇಳ್ತಿದ್ದಾರೆ. ಹಾಗಾದರೆ ಪೊಲೀಸರಿಗೆ ಸುಳ್ಳು ಹೇಳಕ್ಕೆ ಯಾಕೆ ಅವಕಾಶ ಕೊಟ್ಟಿದ್ದು? ಮುಖ್ಯಮಂತ್ರಿಗಳೇ, ಗಣಿ ಸಚಿವರಾಗಿರುವಂಥ ಮಲ್ಲಿಕಾರ್ಜುನ ಅವರೇ, ನಮ್ಮ ನಾಡಿನ ಅತ್ಯಮೂಲ್ಯ ಖನಿಜ ಸಂಪತ್ತು ಪರ ರಾಜ್ಯಕ್ಕೆ ಕಳ್ತನ ಆಗ್ತಾ ಇದೆ. ಈ ಕಳ್ತನಕ್ಕೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಪೊಲೀಸರು ಎಲ್ಲರೂ ಕೂಡ ಸಾಥ್ ಕೊಡ್ತಾ ಇದ್ದಾರೆ. ನಮ್ಮ ರಾಜ್ಯದಿಂದ ಅನಾಮತ್ತಾಗಿ ಆಂಧ್ರ ಪ್ರದೇಶ, ತಮಿಳುನಾಡಿಗೆ ಈ ಮಣ್ಣು ಸಾಗಾಟ ಆಗ್ತಿದ್ರು ಕೂಡ ನಮ್ಮಲ್ಲಿ ಅದು ಸಾಗಾಟ ಆಗ್ತಿಲ್ಲ ಅಂತ ಕೆಲವರು ಅಂತಾರೆ, ಕೆಲವರು ರಾಯಲ್ಟಿ ಕಟ್ತಿದ್ದಾರೆ ಅಂತಾರೆ, ಕೆಲವರು ಅದಕ್ಕೆ ಪರ್ಮಿಷನ್ ಇದೆ ಅಂತ ಈ ರೀತಿ ನಾನಾ ಸುಳ್ಳುಗಳನ್ನು ಹೇಳ್ಕೊಂಡು ಜನರ ಕಣ್ಣಿಗೆ ಮಣ್ಣಿರಿಸ್ತಿದ್ದಾರೆ. ಇಂಥ ಮಣ್ಣಿನ ಕಲ್ಲಿನ ಹೆಸರಲ್ಲಿ ಸಾಗಾಟ
ಆಗ್ತಿರುವಂತ ರೆಡ್ ಬಾಕ್ಸೈಡ್ ಮಾಫಿಯಾವನ್ನ ತಕ್ಷಣ ನೀವು ನಿಲ್ಲಿಸಲೇಬೇಕಾಗುತ್ತೆ.